ದರ ಕುಸಿತದಿಂದ ಈಗ ವೀಳ್ಯದೆಲೆ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ದರ ಕುಸಿತದಿಂದ ವೀಳ್ಯದೆಲೆ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಉತ್ತಮ ಫಸಲು ಬಂದರೂ ಕೂಡ ವೀಳ್ಯದೆಲೆಯ ಒಂದು ಬೆಲೆ ಪಾತಾಳಕ್ಕೆ ಕುಸಿದಿದೆ. ವೀಳ್ಯದೆಲೆ ಬೆಳೆದಂತಹ ರೈತರಿಗೆ ಈಗ ಬರೆ ಎಳೆದಂತಾಗಿದೆ. ಹಾವೇರಿ ಜಿಲ್ಲೆಯ ಸವಣೂರಿನ ವೀಳ್ಯದೆಲೆ ಬೆಳೆಗಾರರು ಅಳಲು ತೋಡ್ಕೊಂಡಿದ್ದಾರೆ. ಅತಿ ಹೆಚ್ಚು ವೀಳ್ಯದೆಲೆ ಬೆಳೆಯುವಂತಹ ಹಾವೇರಿಯ ಸವಣೂರು, ಹಾವೇರಿ ಜಿಲ್ಲೆ ಸವಣೂರಿನ ವೀಳ್ಯದೆಲೆಗೆ ಭಾರೀ ಬೇಡಿಕೆ ಇತ್ತು. ಸವಣೂರಿನ ವೀಳ್ಯದೆಲೆ ಹೊರ ರಾಜ್ಯಗಳಿಗೂ ಕೂಡ ರಫ್ತಾಗ್ತಾ ಇತ್ತು. ಯುದ್ಧದ ಪರಿಣಾಮವಾಗಿ ಏಕಾಏಕಿ ಈಗ ವೀಳ್ಯದೆಲೆಯ ಬೆಲೆ ನೆಲಕಚ್ಚಿದೆ. ಕಳೆದ 3 ತಿಂಗಳಿನಿಂದ ವೀಳ್ಯದೆಲೆಯ ಬೆಲೆ ಇಳಿತಾ ಬರ್ತಾ ಇದೆ. ಕಟಾವು ಮಾಡಿಸಿದ್ರೆ ಕೂಲಿಗೆ ಹೆಚ್ಚು ಹಣ ಕೊಡಬೇಕಾಗುತ್ತೆ. ಅಂದ್ರೆ ವೀಳ್ಯದೆಲೆ ಕಟಾವು ಮಾಡಿಸಿದ್ರೆ ನಷ್ಟದ ಭೀತಿ ಇದೆ. ಹಾಗಾಗಿಯೇ ಕಟಾವು ಮಾಡಿಸಿದ್ರೆ ಹಾಗೆ ಬಿಟ್ಟಿರುವಂಥದ್ದು ಬೆಳೆಗಾರರು. ಮೊದಲು 100 ವೀಳ್ಯದೆಲೆಗೆ 100ರಿಂದ 150 ರೂಪಾಯಿ ದರ ಇತ್ತು. ಆದರೆ ಈಗ ಮಾರ್ಕೆಟ್ನಲ್ಲಿ 100ಕ್ಕೆ 15ರಿಂದ 20 ರೂಪಾಯಿ ಅಷ್ಟೇ ಮಾರಾಟವಾಗ್ತಾ ಇರುವಂಥದ್ದು. ದರ ಕುಸಿತದಿಂದ ನಷ್ಟ ಅನುಭವಿಸ್ತಿದ್ದಾರೆ ಬೆಳೆಗಾರರು. ಮೊದಲಾದರೆ 100 ವೀಳ್ಯದೆಲೆಗೆ 100 ರೂಪಾಯಿಂದ 150 ರೂಪಾಯಿ ಇತ್ತು. ಆದರೆ ಈಗ 15ರಿಂದ 20 ರೂಪಾಯಿ ಅಷ್ಟೇ ಇದೆ. ಹಾಗಾಗಿ ದರ ಕುಸಿತದಿಂದ ಬೆಳೆಗಾರರು ನಷ್ಟ ಅನುಭವಿಸ್ತಿದ್ದಾರೆ. ಜೊತೆಗೆ ವೀಳ್ಯದೆಲೆಯನ್ನು ಕಟಾವು ಮಾಡಿಸಿದ್ರೆ ಕೂಲಿಗಾರರಿಗೆ ಹೆಚ್ಚು ದುಡ್ಡು ಕೊಡಬೇಕಾಗುತ್ತೆ, ಇನ್ನೂ ನಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಹಾಗೆ ಕಟಾವು ಮಾಡದೆ ಹಾಗೆ ಬಿಟ್ಟಿರುವಂಥದ್ದು. ಉತ್ತಮ ಫಸಲು ಬಂದರೂ ಕೂಡ ವೀಳ್ಯದೆಲೆಯ ಬೆಲೆ ಪಾತಾಳಕ್ಕೆ ಕುಸಿತಾ ಇದೆ. ವೀಳ್ಯದೆಲೆ ಬೆಲೆ ರೈತರಿಗೆ ಬರೆ ಎಳೆದಂತಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಬೆಲೆ ಕಡಿಮೆ ಆಗಿದೆ. ಹಾವೇರಿ ಜಿಲ್ಲೆಯ ಸವಣೂರಿನ ವೀಳ್ಯದೆಲೆ ತುಂಬ ಫೇಮಸ್, ಅಂದರೆ ಹೆಚ್ಚು ಬೆಳೆಯುವಂತಹ ಜಾಗ ಅದು. ಅತಿ ಹೆಚ್ಚು ವೀಳ್ಯದೆಲೆಯನ್ನು ಬೆಳೆಯುವಂತಹ ಹಾವೇರಿಯ ಸವಣೂರಿನ ವೀಳ್ಯದೆಲೆಗೆ ಭಾರೀ ಬೇಡಿಕೆ ಇತ್ತು. ಆದರೆ ಈಗ ಬೆಲೆ ಕಡಿಮೆ ಆಗಿದೆ. ಸವಣೂರಿನ ವೀಳ್ಯದೆಲೆ ಹೊರ ರಾಜ್ಯಗಳಿಗೂ ಕೂಡ ರಫ್ತಾಗ್ತಾ ಇತ್ತು. ಯುದ್ಧದ ಪರಿಣಾಮವಾಗಿ ಏಕಾಏಕಿ ಈಗ ವೀಳ್ಯದೆಲೆಯ ಬೆಲೆ ನೆಲಕಚ್ಚಿದೆ. ಹೊರ ರಾಜ್ಯಗಳಿಗೆ ರಫ್ತಾಗ್ತಾ ಇಲ್ಲ. ಕಳೆದ 3 ತಿಂಗಳಿನಿಂದ ವೀಳ್ಯದೆಲೆಯ ಬೆಲೆ ಇಳಿತಾ ಬರ್ತಾ ಇರುವಂಥದ್ದು. ಕಟಾವು ಮಾಡಿಸಿದ್ರೆ ಕೂಲಿಗೆ ಹೆಚ್ಚು ಹಣವನ್ನು ನೀಡಬೇಕಾಗುತ್ತೆ. ಅಂದರೆ ಕೂಲಿ ಮಾಡೋರಿಗೆ 1500ರಿಂದ 2000 ಕೊಡಲೇಬೇಕಾಗುತ್ತೆ. ಅದರಿಂದ ಹೆಚ್ಚು ಹಣ ಖರ್ಚಾಗುತ್ತೆ. ಹೀಗಾಗಿಯೇ ಕಟಾವು ಮಾಡಿಸದೆ ಹಾಗೆ ಬೆಳೆಗಾರರು ಬಿಟ್ಬಿಟ್ಟಿದ್ದಾರೆ. ಮೊದಲು 100 ವೀಳ್ಯದೆಲೆಗೆ 100ರಿಂದ 150 ರೂಪಾಯಿ ದರ ಇತ್ತು. ಆದರೆ ಈಗ 15ರಿಂದ ಬರೀ 20 ರೂಪಾಯಿಗಷ್ಟೇ ಮಾರಾಟ ಆಗ್ತಿದೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. ಅಂದರೆ ಪಾಪ ಬೆಳೆ ಬೆಳೆದ್ರೂ ಕೂಡ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ದರ ಕುಸಿತದಿಂದ ನಷ್ಟ ಅನುಭವಿಸ್ತಿದ್ದಾರೆ ರೈತರು. ಒಳ್ಳೆ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ದರ ಕುಸಿತದಿಂದ ಈಗ ವೀಳ್ಯದೆಲೆ ಬೆಳೆದಂತಹ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಏನಪ್ಪ ಮಾಡೋದು, ಈ ಥರ ಬೆಲೆ ಕಡಿಮೆ ಆಗಿದೆ. 100 ವೀಳ್ಯದೆಲೆಗೆ 100ರಿಂದ 150 ರೂಪಾಯಿ ಆಗ್ತಾ ಇತ್ತು, ಮೊದಲು ಮಾರಾಟ ಆಗ್ತಾ ಇತ್ತು. ಆದರೆ ಈಗ 15ರಿಂದ ಬರೀ 20 ರೂಪಾಯಿಗೆ ಬಂದು ನಿಂತಿದೆ. ಎಲ್ಲ 3 ತಿಂಗಳು ಆಯ್ತು. ಭಾಳ ಕಮ್ಮಿ ಆಗ್ಬಿಟ್ರಿ. ರೇಟ್ನು ಎಲ್ಲಿ ನೋಡಿದ್ರೆ ಭಾಳ ಫೇಮಸ್ ಐತಿ. ಏನು ಮಾಡೋದ್ರಿ, ಮಾಡಬಿಟ್ಟು ನಾವು ಹೆಂಗಾರ ಮಾಡಿ ಮಾಡ್ಬೇಕ್ರಿ. 3000 ಮೇಲೆ ಆಗಿತ್ತು ರೀ. 4000 ಮಟ್ಟ ನಾವು ಹೋಗ್ಬೇಕ್ರಿ. 300 200 ರೀ. ಹೌದ್ರಿ. ಭಾಳ ಲಾಸ್ ಅಂತೀರಿ. ಭಾಳ ಮಂದಿಗೆ ಬಿಟ್ಟು ಬರಾಕತ್ತಾರ ಈಗ. ಮನೆಯವ್ರು ಅದೇವಿ ಅಂತೇಳಿ ಮಾಡಾಕತ್ತೀವಿ ರೀ. ಅದ್ರದ್ದು ರೊಕ್ಕನ ಬರಾಕತ್ತಿಲ್ರಿ ಆಳ್ ಕೊಡಕ್ಕೆ. ಈಗ ಒಂದು ಅಡಿಗೆಗೆ ಹೋದ್ರೆ 1500 1600 ಬರಾಕತ್ತೈತ್ರಿ. ಎಲ್ಲಿಂದ ಕೊಡ್ಬೇಕ್ರಿ ಮತ್ತೆ ಆಳಿಂದ? ಇಲ್ಲ ಬಿಡ್ರಿ. ಎಲ್ಲ 3 ತಿಂಗಳ ಏನು ಫಲವತ್ತಾದಂತಹ ಬೆಳೆ ಬಂದಿದೆ, ಆದರೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ವೀಳ್ಯದೆಲೆ ಬೆಳೆದಂತಹ ರೈತರ ಸ್ಥಿತಿ ಈಗ ಭಾರಿ ಕಷ್ಟವಾಗಿರುವಂಥದ್ದು. ಯಾಕಂದರೆ 100 ವೀಳ್ಯದೆಲೆಗೆ 100 ರೂಪಾಯಿಂದ 150 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಆಗ. ಆದರೆ ಈಗ ಬರೀ 15ರಿಂದ 20 ರೂಪಾಯಿಗಷ್ಟೇ ಮಾರಾಟ ಆಗ್ತಾ ಇದೆ. ಹಾಗಾಗಿ ವೀಳ್ಯದೆಲೆ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ದರ ಕುಸಿತದಿಂದ ನಷ್ಟ ಅನುಭವಿಸ್ತಿದ್ದಾರೆ ರೈತರು. ಒಂದು ವೇಳೆ ಬೆಳೆ ಕಟಾವು ಮಾಡಿಸಿದ್ರೆ ಕೂಲಿಗಾರರಿಗೆ ಹೆಚ್ಚು ಹಣವನ್ನು ನೀಡಬೇಕು. 1500ರಿಂದ 2000 ರೂಪಾಯಿ ಇಲ್ಲದೆ ಯಾರೂ ಕೂಲಿ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಅವರು ಬೆಳೆಯನ್ನು ಕಟಾವು ಮಾಡಿಸಿಲ್ಲ.